ಆದರೆ ಅದು ಪಬ್ಲಿಕ್ ಆಗಿಬಿಟ್ಟಿದೆಯಲ್ಲ, ಆಗಿದೆ ಅಂದಮೇಲೆ ಅದೀಗ ಪಬ್ಲಿಕ್ ಇಶ್ಯೂನೇ. ಕರೆಕ್ಟ್ ಮೇಡಮ್. ನಮ್ಮ ತಂದೆ ನಾನಾಗಲಿ ನಮ್ಮ ತಮ್ಮಂದ್ರಾಗಲಿ ಎಲ್ಲ ಒಂದೇ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಬಟ್ ಹಾಗೆ ಇರಬೇಕು ಅಂತ ಏನಿಲ್ವಲ್ಲ, ಎಲ್ಲರೂ ಅವ್ರವ್ರ ಬಿಸ್ನೆಸ್ನ ಶುರು ಮಾಡಿದ್ರು. ಅದ್ರ ಮಧ್ಯ ಈ ಥರದ್ದೇನೋ ಒಂದು ಇಶ್ಯೂ ಆಯಿತು. ಬಟ್ ಈಗೆಲ್ಲ ಕ್ಲಿಯರ್ ಆಗಿದೆ ಮೇಡಮ್, ಏನೂ ಸಮಸ್ಯೆ ಇಲ್ಲ. ನಾನು ಇನ್ವೆಸ್ಟ್ ಮಾಡಿದ ಮೇಲೆ ನಾಳೆ ಏನಾದರೂ ತೊಂದರೆ ಆದರೆ ಅಂದರೆ ಯಾವ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡೋದು? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೇಡಮ್. ನಾನು ಆಗಲೇ ಹೇಳಿದೆ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಬೇಕಿದ್ದರೆ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಿಮ್ಮ ಲಾಯರ್ನ ಒಂದು ಸತಿ ಕನ್ಸಲ್ಟ್ ಮಾಡಿ ಆಮೇಲೆ ಮುಂದುವರಿಯೋಣ. ನೋಡಿ ಗೌತಮ್, ನನಗೆ ನಿಮ್ಮ ಲೋಗೋಗಿಂತ ಹೆಚ್ಚು ನೀವು ಮಾರ್ಕೆಟಲ್ಲಿ ಏನು ಹೆಸರು ಮಾಡಿದ್ದೀರಲ್ಲ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ. ನಾನು ನಿಮ್ಮ ಬಿಸ್ನೆಸ್ ಪ್ರಾಜೆಕ್ಟಿನ ಬಗ್ಗೆ ನೀವು ಕೊಟ್ಟಿರೋ ಪ್ಲ್ಯಾನನ್ನು ನೋಡಿದ್ದೀನಿ, ಅದನ್ನು ಸ್ಟಡಿ ಮಾಡಿದ್ದೀನಿ. ನಿಮ್ಮ ಪ್ರಪೋಸಲ್ ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಮ ಜೊತೆ ಬಿಸ್ನೆಸ್ ಮಾಡೋದಕ್ಕೂ ನನಗೆ ತುಂಬ ಮನಸ್ಸಿದೆ. ಆದರೆ ಒಂದು ಚಿಕ್ಕ ಡೌಟ್, ನೀವು ನನ್ನ ಮುಂದೆ ಇಟ್ಟಿರೋ ಬಜೆಟ್ ಪ್ರಪೋಸಲ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಆದರೆ ರಿಟರ್ನ್ಸ್ ಬರೋದು ಹೇಗೆ? ಪ್ರಾಮಾಣಿಕವಾಗಿ ಹೇಳ್ತೀನಿ ಮೇಡಮ್, ರಿಟರ್ನ್ಸ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಬಿಸ್ನೆಸ್ನ ನಾನು ಶುರು ಮಾಡಿದ್ದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿ, ಜನರಿಗೋಸ್ಕರ. ತುಂಬ ಜನ ಇನ್ವೆಸ್ಟರ್ಸ್ ಬಂದರು, ಬಟ್ ಅವ್ರು ಯಾರನ್ನೂ ನಾನು ಕನ್ಸಿಡರ್ ಮಾಡಲಿಲ್ಲ. ಯಾಕೆಂದರೆ ಇದು ಸರ್ವಿಸ್ ಓರಿಯೆಂಟೆಡ್ ಆಗೇ ಇರಲಿ ಅಂತ, ಬಿಸ್ನೆಸ್ ಓರಿಯೆಂಟೆಡ್ ಆಗಿರೋದು ಬೇಡ ಅನ್ನೋ ಕಾರಣಕ್ಕೆ. ನೋಡಿ ಗೌತಮ್, ಬಿಸ್ನೆಸ್ ಆಗಿರಬೇಕು, ಸರ್ವಿಸ್ ಆಗಿರಬೇಕು. ಅದನ್ನ ಎರಡನ್ನೂ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ. ಸರ್ವಿಸೇ ಮಾಡೋದಾದರೆ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಿ. ಈಗ ನಾನು ನಿಮ್ಮ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಾನು ಹಾಕಿರೋ ₹1 ಪೂರ್ತಿ ವಾಪಸ್ ಬರದೆ ಹೋದ್ರೂ ಪರವಾಗಿಲ್ಲ. ಆದರೆ ಹಾಕಿರೋ ₹1 ಇಂತಿಷ್ಟು ಪೈಸಾನಾದರೂ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇರಬೇಕಲ್ಲ. ಅದೆಷ್ಟು ಬರುತ್ತೆ ಅಂತ ಹೇಳ್ತೀರಾ? ನೋಡಿದ್ರ ಅತ್ತೆ, ನೀವೆಲ್ಲಿದ್ರೋ ಅಲ್ಲಿಗೆ ಬಂದು ನಿಂತಿದ್ದೀರಾ. ಅಲ್ಲಿಗೆ ಸರ್ಕಲ್ ಕಂಪ್ಲೀಟ್ ಆಯ್ತು. ಮನೇಲಿದ್ದಾಗ ಏನು ದರ್ಪ, ಏನು ದೌಲತ್ತು, ಒಳ್ಳೆ ಡಿಕ್ಟೇಟರ್ ಥರ ಆಡ್ತಾ ಇದ್ರಿ. ಕೂರೋದಕ್ಕೂ ನಿಲ್ಲೋದಕ್ಕೂ ನಿಮ್ಮ ಪರ್ಮಿಷನ್ ಕೇಳಬೇಕಿತ್ತು ಅಲ್ವಾ ಅತ್ತೆ? ನೀವು ಮಾಡಿದ್ದೇ ರೂಲ್ಸು, ಆಡಿದ್ದೇ ಆಟ. ಎಲ್ಲರೂ ನಿಮ್ಮ ತಾಳಕ್ಕೆ ತಕ್ಕಂಗೆ ಕುಣಿಬೇಕಿತ್ತು ಅಲ್ವಾ ಅತ್ತೆ? ಅದಕ್ಕೆ ಹೇಳೋದಲ್ವಾ ಅತ್ತೆ, ಟೈಮ್ ಅನ್ನೋದು ಒಂದೇ ಥರ ಇರಲ್ಲ, ಅದು ಬದಲಾಗ್ತಾ ಇರುತ್ತೆ ಅಂತ. ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಆದರೂ ಪಾಪ ನೀವು, ನಿಮಗೆ ದಿ ಗ್ರೇಟ್ ಶಕುಂತಲಾಗೆ ಈ ಥರ ಆಗಬಾರ್ದಿತ್ತು. ಹೇಗಿದ್ರಿ, ಈಗ ಹೇಗಾಗಿದ್ದೀರಾ? ಪಾಪ ಅತ್ತೆ ನೀವು. ಇದನ್ನೇ ಕರ್ಮ ಅನ್ನೋದು ಅತ್ತೆ. ನಿಮ್ಮ ಸ್ವಂತ ಮಗನೇ ನಿಮ್ಮನ್ನ ಮನೆಗೆ ಸೇರಿಸಲ್ಲ. ಇವತ್ತು ನಾನು ನಿಮ್ಮ ಸ್ಥಾನದಲ್ಲಿದ್ದೀನಿ, ನೀವು ನನ್ನ ಸ್ಥಾನದಲ್ಲಿದ್ದೀರಾ. ಜಾಸ್ತಿ ಹಾರಾಡಿದ್ರೆ ಹೀಗೇ ಆಗದು. ಬೈ ದ ವೇ, ಹೆಂಗೂ ರೋಡ್ ಸೈಡಲ್ಲಿ ಹೊಸ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ದೀರಾ, 0 ಇನ್ವೆಸ್ಟ್ಮೆಂಟ್ ಬೇರೆ. ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್ ಅತ್ತೆ. ಬರ್ತೀನಿ. ನೋಡಿ, ಮರ್ತೇ ಬಿಟ್ಟೆ, ನಾನು ನಿಮ್ಮ ಸೊಸೆ ಆಗಿ ನಾನೇ ನಿಮಗೆ ಭಿಕ್ಷೆ ಹಾಕಿಲ್ಲ ಅಂದರೆ ನೋಡಿ ಜನ ಏನು ತಿಳ್ಕೊತಾರೆ. ಒಂದು ನಿಮಿಷ. ₹500. ಮೋಸ್ಟ್ಲಿ ನಿಮ್ಗೆ ಯಾರು ಇಷ್ಟು ಕೊಡಲ್ಲ ಅನ್ಸುತ್ತೆ. ನನ್ನ ಸೊಸೆ ಅಲ್ವಾ, ಅದಕ್ಕೆ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಒಳ್ಳೇದಾಗಲಿ. ಬಿರಿಯಾನಿ ತಿನ್ನಿ, ಬರಲಾ? ನಾನು ಹೇಳಲಿಲ್ವೇನೋ, ನನಗೆ ಇವತ್ತು ಮೂಡ್ ಸರಿ ಇಲ್ಲ.
ಅದಕ್ಕೆ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಇರಲಿ ಬಿಡಿ ಗೆಳೆಯ, ನನಗೂ ಅರ್ಥ ಆಗುತ್ತೆ. ಈಗ ಫಸ್ಟ್ ಅಮ್ಮ ಸಿಗಲಿ, ಆಮೇಲೆ ಮತ್ತೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ, ಎಲ್ಲ ಸರಿ ಹೋಗಿ. ಇಲ್ಲ ಯಾಕೋ? ಹೇಯ್, ಅಮ್ಮ, ಏನಮ್ಮ ಇದು ನಿಮ್ಮ ಅವಸ್ಥೆ? ಎಲ್ಲಿದ್ರಮ್ಮ? ಏನ್ ಮಾಡ್ತಾ ಇದ್ರಿ? ಯಾಕಮ್ಮ ಹೀಗಾಗಿದ್ದೀರಾ? ಅಲ್ಲ, ನಾನು ಫೋನ್ ಮಾಡಿದಾಗ ಫೋನ್ ಯಾಕಮ್ಮ ರಿಸೀವ್ ಮಾಡಲಿಲ್ಲ? ನನ್ನ ಹತ್ರ ಮಾತಾಡಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ನಾನು ನೆನಪಾಗ್ಲಿಲ್ವಾ ನಿಮಗೆ? ನನ್ಗೆ ಯಾವ ಮುಖ ಇಟ್ಟರು ನಿನಗೆ ಫೋನ್ ಮಾಡಲಿ, ಏನು ಅಂತ ಫೋನ್ ಮಾಡಲಿ, ಏನು ಮಾತಾಡಕ್ಕೆ ಫೋನ್ ಮಾಡಲಿ ಗೊತ್ತು? ಹಾಗೆಲ್ಲ ಮಾತಾಡ್ಬೇಡಿ, ನೀವು ಬನ್ನಿ ಬನ್ನಿ. ಇಲ್ಲ ಗೊತ್ತು, ಇದೆಲ್ಲ ನಾನು ಮಾಡಿರೋ ಕರ್ಮ, ನಾನು ಅನುಭವಿಸ್ಬೇಕು. ಹಾಗೆಲ್ಲ ಮಾಡಬೇಡಿ, ನನ್ನ ಮಾತು ಕೇಳಿ. ಅಮ್ಮ ಪ್ಲೀಸ್, ನನ್ನ ಮಾತು ಕೇಳಿ ಅಮ್ಮ. ಅಮ್ಮ ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ನೀವಿಲ್ಲ ಅಂತ ಎಷ್ಟು ಒದ್ದಾಡೋದಾಗುತ್ತೆ ಅವನು.